ಹೇಳು ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಏನಪ್ಪ ಅಂತಂದ್ರೆ ಇವತ್ತು ಏನು ರೆಸಿಪಿ ಹೇಳತ್ತಂತಂದ್ರೆ ಟೊಮಾಟಿ ಕಾಯಿ ಚಟ್ನಿ ನೋಡ್ರಿ. ಟೊಮ್ಯಾಟೊ ಹಣ್ಣಿನ ಚಟ್ನಿ ಮಾಡಿದ್ದೀನಿ ರೀ ನಾನು ವಿಡಿಯೋ, ಅದನ್ನು ಅಪ್ಲೋಡ್ ಕೂಡ ಮಾಡೀನಿ, ನೋಡಿರ್ಬೇಕು ನೀವು. ಈಗ ಟೊಮಾಟಿ ಕಾಯಿ ಚಟ್ನಿ ರೀ. ಟೊಮಾಟಿ ಕಾಯಿ ಚಟ್ನಿ ಹೆಂಗೆ ಮಾಡಪ್ಪ ಅಂತಂದ್ರೆ ಅದನ್ನು ತೋರಿಸ್ಕೊಡತ್ತೆ ನೋಡಿರಿ. ಟೊಮ್ಯಾಟೊ ಕಾಯಿ ಹೀಗೆಲ್ಲ ಸುಟ್ಕೋಬೇಕು ರೀ, ಇಲ್ಲಾಂದ್ರೆ ಹುರ್ಕೋಬೇಕು. ತೆವ್ಯಾಗ ಹಾಕಿ ಹೀಗೆಲ್ಲ ಇದು ಸೊಟ್ಟಿ ಹುಚ್ಚುವಂಗೆ, ಮ್ಯಾಗಿನ ಸೊಟ್ಟು ಕರ್ಗಾಗುವಂಗೆ ಹುರ್ಕೋಬೇಕ್ರಿ, ಇಲ್ಲಾಂದ್ರೆ ಸುಟ್ಕೋಬೇಕು ಒಲೆ ಮೇಲೆ. ನಾನು ಗ್ಯಾಸಿನ ಮೇಲೆ ಸುಟ್ಕೊಂಡೇನಿ. ಸುಟ್ಕೊಂಡು ಇವನ್ನ ನಾವೊಂದು 6ರಿಂದ 7 ಕಾಯಿ ತೊಗೊಂಡಿನಿ. ಅವನ್ನ ಮಿಕ್ಸರ್ ಐತೆ ನೋಡ್ರಿ, ಇಲ್ಲೇ ಸ್ಟ್ಯಾಂಡ್ ಇಲ್ಲ ನನಗಂದ್ರೆ ಭಾಳ ಇದಾಗತ್ತದ್ರಿ ವಿಡಿಯೋ ಮಾಡೋಕೆ. ಮಿಕ್ಸರ್ದೊಳಗೆ ಇವನ್ನೆಲ್ಲ ಈಗ ಸುಟ್ಕೊಂಡು ಇದನ್ನೆಲ್ಲ ಸಪ್ಪಿ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡೇನಿ ರೀ ನಾನು ನೀರಾಗ. ಇದನ್ನ ಒಂದ್ರಾಗ ಆ್ಯಡ್ ಮಾಡಿ ಮಿಕ್ಸರ್ ಹಾಕ್ಕೊಳತ್ತೇನೆ ರೀ. ಇದಕ್ಕೆ ಏನು ಬೇಕಂತಂದ್ರೆ ಶೇಂಗಾ ಕಾಳು ಹುರಿದಿಟ್ಕೊಂಡೇನಿ ರೀ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ, ಇಷ್ಟೆಲ್ಲ ಐಟಮ್ ಬೇಕು ರೀ. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಬರ್ಬೇಕು ರೀ. ಇದನ್ನೆಲ್ಲ ಇದ್ರೊಳಗೆ ಹಾಕಿ ಕೈಲಿ ಎರಿಬೋದಾಗಿತ್ತು ರೀ, ಅಂದ್ರೆ ನಾನು ಸ್ವಲ್ಪ ಈಜಿ ಆಗಲಿ ಅಂತ ಹೇಳಿ ಒಂದು ಮೆಣಸಿನ್ಕಾಯಿ, ಒಂದು ಖಾರ ಇದ್ರೆ ಒಂದು 3 ತೊಗೋರಿ, ಖಾರ ಇಲ್ಲ 4-5 ಹಾಕ್ರಿ ಇಡ್ತೀನಿ. ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಈಗ ಮಿಕ್ಸರ್ಗೆ ಹಾಕ್ಕೊಂಬಂದಿನಿ ನೋಡ್ರಿ. ಅಂದ್ರೆ ಸ್ವಲ್ಪ ನೀರು ಹಾಕಿ ಅಡಿಗೆಡ್ಸಿ ಹಾಕ್ಬಿಡ್ಬೇಕು, ಭಾಳ ಹಾಕ್ಬಿಡ್ಬೇಕು. ಈಗ ಹಿಂಗೆ ರೆಡಿ ಆಗೈತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಅಲ್ಲಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ಬೇಕಲ್ರಿ. ಅದನ್ನ ಏನು ಮಾಡ್ಬೇಕಂದ್ರೆ ಮಿಕ್ಸರ್ ಜಾರ್ಗೆಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ಜಾಸ್ತಿ ನೀರು ಹಾಕೋಕ್ಕಾರ. ಇದನ್ನು ನಾನು ಬ್ಯಾಳೆ ಸಾರು ಮಾಡಿದ್ಮೇಲೆ ಅದಕ್ಕೆ ಹಾಕೋತೀನಿ. ನೋಡ್ರಿ ಹಿಂಗೆ ಬಂದೈತಿ ಚಟ್ನಿ. ಇದು ಜೋಳದ ರೊಟ್ಟಿ ಒಳಗೆ ಸಖತ್ ಟೇಸ್ಟ್ ಹಾಕೈತ್ರಿ. ಸೂಪರ್ ಅಂದ್ರೆ ಸೂಪರ್ ಆಕೈತ್ರಿ ಜೋಳದ ರೊಟ್ಟಿ ಒಳಗೆ. ಟೊಮ್ಯಾಟೊ ಕಾಯಿ ಚಟ್ನಿ ಇದು ಉತ್ತರ ಕರ್ನಾಟಕ ಕಡೆ ಹತ್ರ ಭಾಳ ಅಂದ್ರೆ ಭಾಳ ರೀ. ನಮ್ಮ ಬೆಳಗಾವಿ ಕಡೆ ಜಾಸ್ತಿ ಭಾಳ ತಿಂತಾರೆ. ಅದಕ್ಕೆ ಉಪ್ಪು ಖಾರ ಹಾಕ್ತೀನಿ ನೋಡ್ತೀನಿ ರೀ. ಸೂಪರ್ ಆಗೈತೆ ರೀ. ನಮ್ಮ ಹುಡುಗನೂ ಟೇಸ್ಟ್ ನೋಡ್ತಾನಂತ. ತಗೊಂಡು ನೋಡಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಈ ಟೊಮ್ಯಾಟೊ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು, ನಮಸ್ಕಾರ.